ನಮಸ್ಕಾರ ವೀಕ್ಷಕರೇ, ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೃದಯ ನಮ್ಮ ದೇಹದ ಎಲ್ಲ ಆಗು ಹೋಗುಗಳಿಗೆ ಸ್ಪಂದಿಸುವಂತಹ ಒಂದು ಕೇಂದ್ರ ಬಿಂದು. ಈ ಹೃದಯ ತನ್ನ ಕಾರ್ಯವೈಖರಿಯನ್ನ ಸರಾಗವಾಗಿ ನಡೆಸಿಕೊಂಡು ಬಂದಾಗ ನಮ್ಮ ದೇಹದ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಆದರೆ ಕೆಲವೊಮ್ಮೆ ತೊಂದರೆಗಳಾದಾಗ ಈ ಹೃದಯದ ಕಸಿ ಶಸ್ತ್ರಚಿಕಿತ್ಸೆ ಬೇಕಾಗಬಹುದು. ಈ ಕಸಿ ಶಸ್ತ್ರಚಿಕಿತ್ಸೆ ಅಂದ್ರೆ ಏನು, ಅಂಗದಾನ ಯಾರು ಮಾಡಬಹುದು, ಇದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ನೋಡೋಣ. ಹೃದಯದ 4 ಕಪಾಟುಗಳು ಇವು ಒಂದು ಕಡೆ ರಕ್ತವನ್ನ, ಶುದ್ಧ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೆ ಹರಿದು ಬಿಡುತ್ತವೆ. ಆದರೂ ಕೆಲವೊಮ್ಮೆ ಇದರಲ್ಲಿ ಹೃದಯದ ವೈಫಲ್ಯ ಆಗಿ ತೊಂದರೆ ಆದಾಗ ಹೃದಯದ ಕಸಿ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಇನ್ನು ಈ ಕಸಿ ಶಸ್ತ್ರಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕಾಗಿ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಕಾರ್ಡಿಯೋಥೊರಾಸಿಕ್ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರೋ ಡಾಕ್ಟರ್ ಪ್ರಸನ್ನ ಸಿಂಹ ಮೋಹನ್ ರಾವ್ ರವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗಾಗಲೇ ನಾನು ಹೇಳಿದೆ ನಮ್ಮ ಹೃದಯ ಎಷ್ಟು ಅವಶ್ಯಕ ಎಲ್ರಿಗೂ ಅಂತ ಹೇಳಿ. ಇನ್ನು ಈ ಹೃದಯದ ದಾನವನ್ನ ಮಾಡೋದಕ್ಕೆ ಯಾರಿಂದ ಸಾಧ್ಯ? ಈಗ ಎಲ್ಲರೂ ದಾನ ಮಾಡ್ಬೋದು. ಮೊದಲು ತುಂಬಾ ರೆಸ್ಟ್ರಿಕ್ಷನ್ಸ್, ಅಂದ್ರೆ ಇವ್ರು ಕೊಡಬಾರ್ದು ಅವ್ರು ಕೊಡಬಾರ್ದು ಅಂತ ಹೇಳ್ತಾ ಇದ್ರು. ಬಟ್ ಈಗ ಎಲ್ಲರೂ ದಾನ ಮಾಡ್ಬೋದು. ಬಟ್ ಈಗ ಹೃದಯದ ದಾನ ಮಾಡಬೇಕಾದ್ರೆ ಹೃದಯ ರೋಗ ಇರಬಾರ್ದು. ಆಮೇಲೆ ಮೊದಲು ಇಷ್ಟು ವಯಸ್ಸು ಅವರು ಕೊಡೋಕ್ಕಾಗಲ್ಲ ಅಷ್ಟು ಅಂತ ಹೇಳ್ತಾ ಇದ್ರು. ಅದು ಈಗ ಎಲ್ಲರೂ ಅದನ್ನ ತೆಗೆದುಬಿಟ್ಟಿದ್ದೇವೆ. ಆಮೇಲೆ ಒಂದಂದ್ರೆ ರಕ್ತದಿಂದ ರೋಗಗಳು ಹರಡೋ ಸೋಂಕುಗಳು ಇರಬಾರ್ದು ಪೇಷಂಟ್ ಡೋನರ್ಗೆ, ದಾನಿಗಳಿಗೆ. ಹಾಗಿದ್ರೆ ತಾವು ಹೇಳಿದ ಹಾಗೆ ಯಾವುದೇ ರೀತಿಯ ವಯೋಮಿತಿ ಇದಕ್ಕಿಲ್ಲ ಅಂತನಾ? ಹೌದು. ಈಗ ಈವನ್ ಬಾರ್ಡರ್ ಲೈನ್ ಹಾರ್ಟ್ಸ್ ಅಂತ ನಾವು ಹೇಳ್ತೀವಿ, ಅವುಗಳನ್ನು ನಾವಿವಾಗ ವಿಜ್ಞಾನ ಮುಂದೆ ಬರೋದ್ರಿಂದ ಅವನ್ನೂ ಸ್ವೀಕರಿಸ್ಕೋಬಹುದು. ಇನ್ನು ಡಾಕ್ಟರ್, ಈ ಅಂಗದಾನ ಮಾಡಬೇಕಂದ್ರೆ ಯಾವ ರೀತಿಯ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ? ಹೃದಯದ ಅಂಗದಾನವನ್ನ ಯಾರೆಲ್ಲ ಮಾಡಬಹುದು? ಇದಕ್ಕೆ ಯಾವ ರೀತಿಯ ಒಂದು ಫ್ಯಾಕ್ಟ್ಸ್ ಅಥವಾ ಸತ್ಯದ ಮಾಹಿತಿಗಳನ್ನ ನೀಡ್ತೀರಾ? ಇದರಲ್ಲಿ ಚಿಕ್ಕ ವಯಸ್ಸಿಂದನೂ ದೊಡ್ಡ ಎಲ್ಡರ್ಲಿ ಪೀಪಲ್ ಅಂದ್ರೆ ವಯಸ್ಸಾಗಿರೋರು ದಾನ ಮಾಡ್ಬೋದು. ಇದರಲ್ಲಿ ಯೂಶಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಸಿಡೆಂಟ್ಗಳಲ್ಲಿ ಆಗಿದ್ರೆ ಅಥವಾ ಬ್ರೇನಲ್ಲಿ ಬ್ಲೀಡಿಂಗ್ ಆಗಿದ್ರೆ, ಅಂದ್ರೆ ಇವಾಗ ಬ್ರೇನ್ ಡೆತ್ ಅಂತ ಆಗಿರೋರಿಗೆ ಇದು ಅಂದ್ರೆ ಮೆದುಳಿನ ಸಾವು ಆಗಿರ್ಬೇಕು, ಹೃದಯ ನಿಂತಿರಬಾರ್ದು. ಬಟ್ ಅವನಿಗೆ ಜೀವ ಇಲ್ಲದೆ ಇರೋದು ಹಂಗಿರ್ಬೇಕು. ಸೊ ಇದು ಒಂದು ಸ್ಪೆಷಲ್ ಗ್ರೂಪ್ ಇರುತ್ತೆ, ಅವರೇ ದಾನ ಮಾಡ್ಬೋದು. ಮತ್ತೆ ಯಾರೆಲ್ಲ ಇದರ ದಾನವನ್ನ ಮಾಡಬಹುದು? ಅಂದ್ರೆ ಯಾವ್ದಾದ್ರು ಒಂದು ರೀತಿಯ ರಿಲಿಜನ್ ಅಥವಾ ಹೆಲ್ತ್ ಕಂಡೀಷನ್, ಈಗಾಗಲೇ ತಾವು ಹೇಳಿದ್ರಿ ಇನ್ಫೆಕ್ಷನ್ ಯಾವ ರೀತಿಯಾದರೂ ಇದ್ರೆ ಅದನ್ನ ಮಾಡೋದಕ್ಕಾಗೋದಿಲ್ಲ ಅಂತ, ಅದನ್ನ ಹೊರತು ಇನ್ನು ಯಾವ ರೀತಿಯವರು ದಾನವನ್ನ ಮಾಡಬಹುದು? ಈಗ ಎಲ್ಲರೂ ದಾನ ಮಾಡ್ಬೋದು. ಇದು ಯಾವ ಜಾತಿ ಧರ್ಮ ಏನು ರೆಸ್ಟ್ರಿಕ್ಷನ್ ಇಲ್ಲ. ಯಾವ ಜಾತಿ ಧರ್ಮ ಕೊಡಬೇಡಿ ಅಂತಾನು ಹೇಳಿಲ್ಲ. ಅದಕ್ಕೆ ಇಲ್ಲಿ ಎಲ್ಲರೂ ದಾನ ಮಾಡಬಹುದು. ಇದು ಒಂದು ದೊಡ್ಡ ಮಹಾದಾನ ಅಂತ ಅನ್ಕೊಂಡು ನಾವು ಎಲ್ಲರೂ ದಾನ ಮಾಡಬಹುದು. ಇನ್ನು ಈ ದಾನವನ್ನ ಮಾಡಬೇಕಾದಾಗ ನಾವು ಯಾವುದೇ ರೀತಿಯ ಒಂದು ಪ್ರಕ್ರಿಯೆ ಅಥವಾ ಪ್ರೋಟೋಕಾಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತಾ? ಹೌದು, ಇದು ತುಂಬಾ ಸ್ಟ್ರಿಕ್ಟ್ ಆಗಿ ನಾವು ಫಾಲೋ ಮಾಡ್ತೀವಿ. ದಾನ ಮಾಡೋದಂದ್ರೆ ಇವಾಗ ಫಸ್ಟ್ ಬ್ರೇನ್ ಡೆತ್ ಅಂತ ಡಿಕ್ಲೇರ್ ಮಾಡಬೇಕು, ಅಂದ್ರೆ ಮೆದುಳಿನ ಸಾವು ಆಗಿರಬೇಕು, ಅಂತವ್ರೆ ಮಾತ್ರ ದಾನ ಮಾಡಬೇಕು. ಇದನ್ನ ನಾವು ದಾನ ಮಾಡಬಹುದು ಅಂತ ಹೇಳೋದು ಒಂದು ಗುಂಪು ಡಾಕ್ಟರ್ಸ್ ಇರ್ತಾರೆ. ಅವರು ಇದನ್ನ ಈ ತರ ಪೇಷಂಟ್ಗೆ ಡೋನರ್ ಅಂತ ಇರ್ತಾರಲ್ಲ, ಅವರು ದಾನ ಮಾಡಬಹುದು ಅಂತ ಹೇಳಿದ ನಂತರವೇ ದಾನ ಮಾಡಕ್ಕಾಗೋದು. ಅದಕ್ಕೆ ದೊಡ್ಡ ಪ್ರೋಟೋಕಾಲ್ ಇರುತ್ತೆ. ಅದು ಯಾರು ಅದನ್ನ ಬದಲಿ ಮಾಡಕ್ಕಾಗಲ್ಲ, ಅದರ ರೂಲ್ ಪ್ರಕಾರನೇ ಮಾಡಬೇಕು. ಇನ್ನು ದಾನವನ್ನ ಮಾಡುವವರು ಮೊದಲೇನೆ ಯಾವುದೇ ರೀತಿಯ ಒಂದು ರೀತಿ ಫಾಲೋ ಮಾಡಿ ಬರ್ಸಿರ್ಬೇಕಾ, ನಾವು ಈ ತರ ದಾನವನ್ನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ? ಇದು ಡೋನರ್ ಕಾರ್ಡ್ ಅಂತ ಇರುತ್ತೆ. ನಾವು ಡೋನರ್ ಕಾರ್ಡ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆಗ ಡೈರೆಕ್ಟ್ ಆಗಿ ದಾನ ಮಾಡ್ಬೋದು. ಅಕಸ್ಮಾತ್ ಡೋನರ್ ಕಾರ್ಡ್ ಇಲ್ಲದೆ ಇದ್ರೆ ಸಂಬಂಧಿಕರು ದಾನ ಮಾಡೋಕ್ಕೆ ಹೇಳ್ಬಹುದು. ಆಗ ಅವರು ಒಪ್ಪಿಗೆ ಇದ್ರೆ ದಾನ ಮಾಡ್ಬೋದು. ಈಗಾಗಲೇ ತಾವು ಹೇಳಿದ್ರಿ ವಯೋಮಿತಿ ಏನೂ ಇರೋದಿಲ್ಲ ಅಂತ ಹೇಳಿ. ಮತ್ತೆ 18 ವಯಸ್ಸಿನ ಕಡಿಮೆ ಇರೋರು, ಅಂತಹವರಲ್ಲಿ ಯಾವ ರೀತಿಯ ನೀವು ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತೀರಾ? 18 ವರ್ಷದ ಮಕ್ಕಳಿಗೆ ಚಿಕ್ಕವರಾಗಿದ್ರೆ ಪೇರೆಂಟ್ಸ್ ಕನ್ಸೆಂಟ್ ಇರಬೇಕು, ಅಂದ್ರೆ ಅವರು ಒಪ್ಪಿಗೆ ಕೊಡಬೇಕು. ಮಕ್ಕಳು ಡೈರೆಕ್ಟ್ ಆಗಿ ಅವರು ದಾನ ಮಾಡಕ್ ಆಗೋದಿಲ್ಲ.
ಆಹಾ. ಬಹಳ ಹೆಚ್ಚಾಗಿ ಯಾವ ರೀತಿಯ ತೊಂದರೆಗಳಾದಾಗ ಈ ರೀತಿಯ ಬ್ರೈನ್ ಡೆಡ್ ಕೇಸಸ್ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ? ಬ್ರೈನ್ ಡೆತ್ ಆಗೋದು ಜಾಸ್ತಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಬ್ರೈನ್ಗೆ ಡ್ಯಾಮೇಜ್ ಆಗಿರೋರು, ಮತ್ತೆ ಮೆದುಳಲ್ಲಿ ಸ್ಟ್ರೋಕ್ ಆಗಿ ಅಥವಾ ರಕ್ತ ಬ್ಲೀಡಿಂಗ್ ಆಗಿಬಿಟ್ಟು ಅವ್ರದ್ದು ಬ್ರೈನ್ ಡ್ಯಾಮೇಜ್ ತುಂಬ ಜಾಸ್ತಿ ಆಗೋಗಿರುತ್ತೆ. ಆಗ ಅವ್ರದ್ದು ಮೆದುಳು ಪೂರ್ತಿ ಹೋದ್ಮೇಲೆ ಮೆದುಳಿನ ಸಾವಾಗಿರೋರದ್ದು ಮಾತ್ರ ದಾನ ಮಾಡೋಕ್ಕಾಗೋದು. ಆಹಾ. ಇನ್ನು ಈ ಕ್ರೈಟೀರಿಯಾ, ಡೋನರ್ ಕ್ರೈಟೀರಿಯಾ ಅಂತ ನೀವೇನು ಹೇಳ್ತೀವಿ, ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಾವು ಹೇಳೋದಕ್ಕಾಗತ್ತಾ? ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಡೋನರ್ ಕ್ರೈಟೀರಿಯಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ. ಯಾಕಂದ್ರೆ ಒಬ್ಬರಿಂದ ಇನ್ನೊಬ್ರಿಗೆ ಆ ಹಾರ್ಟ್ ಚೆನ್ನಾಗಿರ್ಬೇಕು. ಈಗ ಮೆದುಳಿನ ಸಾವಾಗಿದ್ದ ನಂತರ ಒಂದು ಸ್ವಲ್ಪ ಹೊತ್ತು ಹಾರ್ಟ್ ಸರಿಗಿರುತ್ತೆ, ಆಮೇಲೆ ಜಾಸ್ತಿ ಹೊತ್ತಿದ್ರೆ ಅದು ಡ್ಯಾಮೇಜ್ ಹಾಕೊಂಡು ಕಡೆಗೆ ಹೃದಯದ ಸಾವು ಆಗುತ್ತೆ. ಆ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಲ್ಲ, ಅಷ್ಟರೊಳಗೆ ನಾವು ಡೊನೇಟ್ ಮಾಡಬೇಕು. ಸೊ ಇದಕ್ಕೆ ಅಲ್ಲಿ ICU ಡಾಕ್ಟರ್ಗಳೆಲ್ಲರೂ ಡಿಟರ್ಮಿನ್ ಮಾಡ್ತಾರೆ. ಅಂದರೆ ಅವ್ರು ಹೇಳ್ತಾರೆ ಇದು ಮಾಡೋಕ್ಕಾಗತ್ತೆ, ಆಗ ರಿಲೇಟಿವ್ಸ್ಗೆ ಹೇಳ್ತಾರೆ ಇವರು ಡೋನರ್ ಆಗಿರಬಹುದು ಅಂತ. ಆಗ ಟೈಮ್ ಕ್ಲಾಕ್ ಸ್ಟಾರ್ಟ್ಸ್ ಟಿಕ್ಕಿಂಗ್ ಅಂತ ಹೇಳ್ತೀವಿ ನಾವು. ಮೆದುಳಿನ ಸಾವು ಕನ್ಫರ್ಮ್ ಮಾಡಬೇಕು, ಮತ್ತು ಎಲ್ಲರದ್ದು ಒಪ್ಪಿಗೆ ಆದಮೇಲೆ ದಾನ ಮಾಡೋಕ್ಕೆ ಶುರು ಮಾಡ್ತೀವಿ. ತಾವು ಈಗಾಗಲೇ ಹೇಳಿದ್ರಿ ಕ್ಲಾಕ್ ಏನೋ ಟೈಮ್ ಸ್ಟಾರ್ಟ್ ಸ್ಟಿಕ್ಕಿಂಗ್ ಅಂತ ಹೇಳಿ. ಒಬ್ಬ ಮನುಷ್ಯ ಇನ್ನೇನು ಅವನಿಗೆ ಮೆದುಳಿನ ಸಾವು ಆಗಬಹುದು ಅಂತ ಪರಿಗಣನೆಗೆ ತಾವು ತಗೊಂಡಾಗ ಆಗ ಸ್ಟಾರ್ಟ್ ಮಾಡಿ ತಾವು ಹೃದಯದ ಒಂದು ಕಸಿ ಶಸ್ತ್ರಚಿಕಿತ್ಸೆಯನ್ನ ಮಾಡೋದಕ್ಕೆ ಎಷ್ಟು ಕಾಲಾವಧಿ ಇರುತ್ತೆ ನಮ್ಮ ಹತ್ರ? ನಮಗೆ ಫಸ್ಟ್ ಡೊನೇಷನ್ ಮಾಡ್ತೀವಿ, ದಾನ ಮಾಡ್ತೀವಿ ಅಂತ ಒಪ್ಪಿಗೆ ಆದಮೇಲೆ ಅಂದ್ರೆ ಬ್ರೈನ್ ಡೆತ್ ಕನ್ಫರ್ಮೇಷನ್ ಆಗಬೇಕು. ಅದು 6 ತಾಸು ತಗೊಳುತ್ತೆ. 2 ಸೆಟ್ ಡಾಕ್ಟರ್ಗಳು ಹೇಳಬೇಕಾಗತ್ತೆ ನಾವು ಇವ್ರದ್ದು ಮೆದುಳಿನ ಸಾವು ಆಗಿದೆ ಅಂತ. ಒಂದ್ಸತಿ ಅದು ಶುರು ಆದಮೇಲೆ ಡೋನರ್ ಎಲ್ಲರೂ ತಯಾರಿ ಆದಮೇಲೆ ನಾವು ಆಗ ಬೇರೆ ಬೇರೆ ಟೀಮ್ಸ್ಗೆ ನಿಮ್ಗೆ ಅಂಗ ಬೇಕಿದೆಯಾ ಅಂತ ಸೋಟೋ ಅಂತ ಒಂದು ಗ್ರೂಪ್ ಇರುತ್ತೆ, ಅವ್ರು ಹೇಳ್ತಾರೆ, ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲರೂ ಡಾಕ್ಟರ್ಗಳು ಬರ್ತಾರೆ. ಆಗ ಒಂದ್ಸತಿ ಶುರು ಮಾಡಾದ್ಮೇಲೆ ಒಂದು ಡೋನರಿಂದ ರೆಸಿಪಿಯೆಂಟ್ ಅಂದರೆ ಸ್ವೀಕರಿಸಿರೋ ಪೇಷಂಟ್ಗೆ 6 ಗಂಟೆ ಒಳಗೆ, ಇದು ಹಾರ್ಟ್ ತೆಗೆದಿದ ನಂತರ 6 ಗಂಟೆ ಒಳಗೆ ಹಾಕಬೇಕು. ವಾಪಸ್ ಶುರು ಮಾಡಿ ಅದು ಬಡಿತಾ ಇರಬೇಕು ರೆಸಿಪಿಯೆಂಟಲ್ಲಿ, ಸ್ವೀಕರಿಸೋ ಪೇಷಂಟ್ ಅಲ್ಲಿ 6 ಗಂಟೆ ಕಾಲಾವಧಿಯಲ್ಲಿ ಇವೆಲ್ಲವೂ ಮುಗ್ದಿರಬೇಕು. ಇಲ್ಲಿಂದ ತಗೊಂಡು ಅಲ್ಲಿವರೆಗೆ ಹಾಕುವಷ್ಟರೊಳಗೆ 6 ಗಂಟೆ ಅಷ್ಟೇ ಇರೋದು ನಮಗೆ. ತಾವು ಹೇಳಿದ್ರಿ ಈ ಬ್ರೈನಿನ ಸಾವನ್ನ ಖಚಿತಪಡಿಸೋದಕ್ಕೆ 2 ಸೆಟ್ ಡಾಕ್ಟರ್ಸ್ಗಳ ಅವಶ್ಯಕತೆ ಇದೆ ಅಂತ. ಇದು ಯಾಕೆ? ಇದು ಯಾಕಂದ್ರೆ ಇದು 100% ಕನ್ಫರ್ಮೇಷನ್ ಆಗಬೇಕು. ಅಂದ್ರೆ ಮೆದುಳಿನ ಸಾವಾಗಿರುವಾಗ ಏನಾಗಿರುತ್ತೆ, ಹೃದಯ ಬಡಿತಾ ಇರುತ್ತೆ, ಆಮೇಲೆ ICU ಅಲ್ಲಿ ವೆಂಟಿಲೇಟರ್ ಅಲ್ಲಿ ಉಸಿರಾಟ ನಡೀತಾ ಇರುತ್ತೆ, ಪೇಷಂಟ್ ಸ್ವಯಂ ಉಸಿರಾಟ ತಗೋತಾ ಇರಲಿಲ್ಲ. ನೋಡಕ್ ಅವನು ಬದುಕಿರ್ತಾನೆ ಅಂತ ಅನ್ಕೋಬಹುದು ಜನ, ಆದ್ರೆ ನಾವು ಆ ಟೈಮಲ್ಲಿ ಹೇಳಬೇಕಾದ್ರೆ ವೆರಿ 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 ಸ್ಟ್ರಿಕ್ಟ್ ಆಗಿ ನಿಯಮಗಳ ಪ್ರಕಾರ, ಪ್ರೋಟೋಕಾಲ್ ಅಂತ ಇರುತ್ತೆ, ನಿಯಮಗಳ ಪ್ರಕಾರನೇ ನಾವು ಫಾಲೋ ಮಾಡಬೇಕು. ಅದಕ್ಕೆ ಯಾವ ಥರ ರೀತಿ ಇದೆ ಅಂದರೆ ಎಲ್ಲ ವಿಜ್ಞಾನದ ಇದು ರೂಲ್ಸ್ ಇದೆ. ಅದರಲ್ಲಿ 2 ಡಾಕ್ಟರ್ಗಳು ಶುರುವಲ್ಲಿ ಮೆದುಳಿನ ಸಾವಾಗಿದೆ ಅಂತ ಹೇಳ್ತಾರೆ, ಆಮೇಲೆ ಸೆಪರೇಟ್ ಇನ್ನೊಂದು ಟೀಮು ಅಂದರೆ ರೀಕನ್ಫರ್ಮೇಷನ್ 6 ಗಂಟೆ ಆದಮೇಲೆ ಇನ್ನೊಬ್ಬರು ಸೆಟ್ ಮಾಡ್ತಾರೆ. ಸೊ ಆ ಫಸ್ಟ್ ಟೀಮು ಸೆಕೆಂಡ್ ಟೀಮು ಸೆಪರೇಟ್ ಆಗಿ ಮಾಡಿರೋದ್ರಿಂದ 100% ಪೇಷಂಟ್ ಮೆದುಳಿನ ಸಾವಾಗಿದೆ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು ಈ ಮೆದುಳಿನ ಸಾವನ್ನ ಕನ್ಫರ್ಮ್ ಮಾಡೋ ಡಾಕ್ಟರ್ಸಿಗೂ ಮತ್ತೆ ಆರ್ಗನ್ ಡೊನೇಷನ್ ಡಾಕ್ಟರ್ಸಿಗೂ ಯಾವುದೇ ರೀತಿಯ ಲಿಂಕ್ ಅಥವಾ ಸಂಬಂಧ ಇರುತ್ತೆ? ಏನು ಲಿಂಕ್ ಇರಬಾರ್ದು. ಇದು ಹೇಗೆ ಮಾಡಿದೀವಿ ಅಂದ್ರೆ, ದಾನ ಮಾಡಿರೋ ಟೀಮು ಸ್ವೀಕರಿಸ್ತಾ ಇರೋ ಟೀಮು ಏನೇನೂ ಕಾಂಟ್ಯಾಕ್ಟ್ ಇರಲ್ಲ. ಅದು ಇವರು ಒಂದ್ಸತಿ ಬ್ರೈನ್ ಡೆಡ್ ಅಂತ ಅಂದ್ರೆ ಮೆದುಳಿನ ಸಾವು ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲೆನೆ ಮಾತ್ರ ಇವರನ್ನ ಬಿಡೋದು. ಪೇಷಂಟ್ ದಾನ ಮಾಡಕ್ಕಾಗತ್ತಾ, ಈ ಅಂಗಗಳು ಚೆನ್ನಾಗಿದ್ಯಾ ಸ್ವೀಕರಿಸ್ಕೊಳ್ಳೋಕೆ, ಅವೆಲ್ಲ ಕನ್ಫರ್ಮ್ ಮಾಡೋದು ಬರೀ ಬ್ರೈನ್ ಡೆತ್ ಆದ್ಮೇಲೆ. ಅಂದ್ರೆ ಕನ್ಫ್ಯೂಷನ್ನೇ ಇರಬಾರ್ದು ಅಂತ. ಒಂದು ಕನ್ಫ್ಯೂಷನ್ ಮತ್ತೆ ಗೌಪ್ಯ ಸಹ. ಹೌದು, ಇದರಲ್ಲಿ ಯಾರು ಏನು ಮಾತಾಡಬಾರ್ದು. ಇದರಲ್ಲಿ ಫುಲ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಲ್ಲ, ಇವರು ಹೇಳಿರ್ತಾರೆ, ಆಗ್ಲೇ ಕರೆದು ಇವರನ್ನ ಇದು ಅದಕ್ಕೆ ಯಾರಿಗೂ ಗೊತ್ತಿರಲ್ಲ. ನಮಗೆ ಹೃದಯ ಬಂದಿದೆ ಅಂದ್ರೆ ಬಂದಿದೆ ಅಂತ ನೋಟಿಸ್ ಬಂದ್ರೆ ಅಂದ್ರೆ ಬೇರೆದೆಲ್ಲ ಆಗೋಗಿದೆ, ದಾನ ಮಾಡಕ್ ತಯಾರಿದ್ದಾರೆ, ಆಗ್ಲೇ ನಮಗೆ ಸ್ವೀಕರಿಸೋ ಗ್ರೂಪ್ ಗೊತ್ತಾಗುತ್ತೆ. ಅದು ಬಿಟ್ರೆ ಬೇರೆ ಇನ್ನೇನು ಮಾಹಿತಿ ಯಾರಿಂದ ಬಂತು, ಹೇಗೆ ಬಂತು, ಏನು ತಮಗೆ ಗೊತ್ತಿರಲ್ಲ.
ಆಹಾ. ಇನ್ನು ದಾನ ಮಾಡುವವರು ಯಾವ ರೀತಿಯ ಖರ್ಚು ಇವರಿಗೆ ಬೀಳಬಹುದು? ದಾನ ಮಾಡಿರೋರಿಗೆ ಏನು ಖರ್ಚಿರಲ್ಲ. ಇದು ನಮ್ಮ ನಿಯಮಗಳ ಪ್ರಕಾರ ರೆಸಿಪೆಂಟ್ ಅಂದ್ರೆ ಸ್ವೀಕರಿಸೋ ಸೈಡಲ್ಲೇ ಖರ್ಚಾಗೋದು. ದಾನ ಮಾಡೋರಿಗೆ ಏನೇನೂ ಖರ್ಚಿರಲ್ಲ. ನೀವು ಯೋಚನೆನೇ ಮಾಡೋದು ಬೇಡ ಅದ್ರ ಬಗ್ಗೆ. ಈಗಾಗಲೇ ತಾವು ಸ್ವಲ್ಪ ಮಾಹಿತಿ ಈ ಡೋನರ್ ಕಾರ್ಡ್ ಬಗ್ಗೆ ಕೊಟ್ರಿ. ಇದನ್ನ ಆನ್ಲೈನ್ ಮೂಲಕನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯೇ? ಇದನ್ನ ಮಾಡ್ಕೊಳ್ಳೋದು ಸ್ವಯಂ ಪ್ರೇರಿತವಾಗಿ ಮಾಡ್ಕೊಳ್ಬಹುದಾ ಅಥವಾ ಹೇಗೆ? ಇದರಲ್ಲಿ ಸೋಟೋ ಅಂತ ಇದೆ, ಅಂದ್ರೆ ಜೀವ ಸಾರ್ಥಕತೆ ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಹೋಗಿ ನಾನು ದಾನ ಮಾಡ್ತೀನಿ ಅಂದ್ರೆ ಅಲ್ಲಿ ಒಂದು ಫಾರ್ಮ್ ಇದೆ. ಆ ಫಾರ್ಮ್ ಅಂತ ಇರೋದನ್ನ ನೀವು ತುಂಬಿದ್ರೆ ನಿಮ್ಗೆ ಡೋನರ್ ಕಾರ್ಡ್ ಮಾಡ್ಬೋದು. ಡೋನರ್ ಕಾರ್ಡ್ ಇಲ್ಲದೆ ಇದ್ರೂ ನೀವು ವಿಲ್ಲಲ್ಲೂ ಬರಿಬಹುದು ನನಗೆ ಇದೆ, ಅಥವಾ ಒಂದು ಎಲ್ಲಾದ್ರೂ ಒಂದು ಬರೆದಿಟ್ಬಿಟ್ಟು ನೀವು ನಿಮ್ಮ ಸಂಬಂಧಿಕರಿಗೂ ಹೇಳಿರ್ಬೋದು ದಟ್ ನಾನು ದಾನ ಮಾಡಕ್ ತಯಾರಿದ್ದೀನಿ ಅಂತ ಒಂದು ಬರೆದಿಟ್ಕೊಂಡ್ಬಿಟ್ಟಿದ್ರೆ ಅದು ಮಾಡ್ಬೋದು. ಏನೂ ಇಲ್ಲದೆ ಇದ್ರೂ ಸಂಬಂಧಿಕರು ಯಾರು ಪೇಷಂಟ್ಗೆ ಅವ್ರದ್ದು ಸಂಬಂಧಿಕರಿರೋ ಅವರು ಬೇಕಾದ್ರೆ ದಾನ ಮಾಡ್ಬೋದು. ಅವರು ಈಗ ನಾವು ದಾನ ಮಾಡ್ತೀವಿ ಅಂತ ತುಂಬಾ ಜನ ಹೇಳ್ತಾರೆ, ನಮ್ಮ ಸಂಬಂಧಿಕರು ಹೋಗಿದ್ದಾರೆ, ಮೆದುಳು ಸಾವಾಗಿದೆ, ನಾವು ದಾನ ಮಾಡಕ್ ತಯಾರಿದ್ದೀವಿ ಅಂತ ನಾವು ಹೇಳಿದಾಗ ಅವರು ಬೇಕಾದ್ರೆ ಮಾಡ್ಬೋದು. ಒಂದ್ಸತಿ ಜೀವ ಹೋದ್ಮೇಲೆ ದೇಹ ಸಂಬಂಧಿಕರ ಪ್ರಾಪರ್ಟಿ ಆಗೋಗುತ್ತೆ, ಅವ್ರು ಬೇಕಾದ್ರೆ ಹೇಳ್ಬಿಡ್ಬೋದು. ಈಗ ಇಷ್ಟು ಹೊತ್ತು ತಾವು ಯಾರೆಲ್ಲ ದಾನವನ್ನ ಮಾಡಬಹುದು ಅಂತ ತಿಳಿಸ್ಕೊಟ್ರಿ. ಇನ್ನು ಸ್ವೀಕೃತರು ರೆಸಿಪಿಯೆಂಟ್ಸ್ ಯಾರೆಲ್ಲ ತಗೊಳ್ಬಹುದು ಈ ದಾನವನ್ನ, ಅವರಿಗೆ ಯಾವ ರೀತಿಯ ಕ್ರೈಟೀರಿಯಾ ಇದೆ ಮತ್ತೆ ಅವರಿಗೆ ನೀವು ಯಾವ ರೀತಿಯಲ್ಲಿ ಅಲಾಟ್ ಮಾಡ್ತೀರಾ? ಈಗ ನಾವು ಎಲ್ಲ ಥರ ಟ್ರೀಟ್ಮೆಂಟ್ ಕೊಟ್ಟು ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಯಾವುದು ಉಪಯೋಗ ಇಲ್ಲ ಅಂತ ಹೇಳಾದ್ಮೇಲೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಇವಾಗ ಇದನ್ನ ಮಾಡೋದು, ಅಂದರೆ ಇನ್ಯಾವ ದಾರಿನೂ ಇಲ್ಲ ಈ ಪೇಷಂಟ್ಗೆ. ಆಗ ಅವರನ್ನೆಲ್ಲ ರಿಜಿಸ್ಟರ್ ಮಾಡ್ತೀವಿ. ಅದು ಜೀವ ಸಾರ್ಥಕತೆಯಲ್ಲಿ ನಾವು ರಿಜಿಸ್ಟರ್ ಮಾಡಬೇಕು. ಅವರು ಆ ಲಿಸ್ಟನ್ನು ಮೇಂಟೈನ್ ಮಾಡ್ತಾರೆ. ಅದರಲ್ಲಿ 3 ಕ್ಯಾಟಗರಿ ಇರ್ತಾರೆ. ಒಂದು ಅವ್ರಿಗೆ ತುಂಬ ರೋಗ ತುಂಬ ಜಾಸ್ತಿ ಆಗಿದೆ, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆರ್ಟಿಫಿಷಿಯಲ್ ಮೀನ್ಸಿಂದ ನಾವು ಅವರದ್ದು ಹಾರ್ಟ್ ಫಂಕ್ಷನನ್ನು ಮೇಂಟೈನ್ ಮಾಡ್ತೀವಿ. ಅಲ್ಲಿ ICU ಇರ್ತಾರೆ. ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಇರ್ತಾರಲ್ಲ ಅವರು ಕ್ಯಾಟಗರಿ 1 ಅಂತ ಇರ್ತಾರೆ. ಆಮೇಲೆ ಇನ್ನೊಬ್ರು ಆಸ್ಪತ್ರೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅಡ್ಮಿಷನ್ ಆಗುತ್ತೆ, ಡಿಸ್ಚಾರ್ಜ್ ಆಗ್ತಾ ಇರ್ತಾರೆ, ಅವರು ಕ್ಯಾಟಗರಿ 2. ಇನ್ನೊಂದು ಕ್ಯಾಟಗರಿ 3 ಅವ್ರದ್ದು ಹಾರ್ಟ್ ಫಂಕ್ಷನ್ ತುಂಬಾ ಕಮ್ಮಿ ಇರುತ್ತೆ, ಅವ್ರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬೇಕು ಅಂತ ಇರ್ತಾರೆ, ಅವ್ರದ್ದು ಒಂದು 3ನೇ ಗ್ರೂಪ್. ಸೊ ಫಸ್ಟ್ ಪ್ರಯಾರಿಟಿ ಕ್ಯಾಟಗರಿ 1 ಅಂದ್ರೆ ಅವ್ರಿಗೆ ಮಾಡದೇ ಇದ್ರೆ ಶಾರ್ಟ್ ಟೈಮಲ್ಲಿ ತೀರೋಗ್ಬಿಡ್ತಾರೆ ಅಂತ ಇದ್ರೆ ಅವ್ರಿಗೆ ಯಾವತ್ತೂ ಫಸ್ಟ್ ಪ್ರಾಮುಖ್ಯತೆ ಕೊಡೋದು. ಸೆಕೆಂಡ್ ನಾವು ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋದು ಪ್ರಾಮುಖ್ಯತೆ ಕೊಡ್ತೀವಿ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಆಗಬೇಕು. ಈಗ ನನ್ನ ಹೃದಯ ಬೇರೆಯವ್ರಿಗೆಲ್ಲರಿಗೂ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಇದ್ರೆ ಅದು ಹಾಕಕ್ಕಾಗಲ್ಲ. ಸೊ ಇವೆಲ್ಲ ನೋಡಿಕೊಂಡು ಸೋಟೋ ಅಂದ್ರೆ ಜೀವ ಸಾರ್ಥಕತೆ ಲಿಸ್ಟ್ ರೆಡಿ ಮಾಡಿಟ್ಟಿರ್ತಾರೆ. ಅವರು ಡಿಸೈಡ್ ಮಾಡ್ತಾರೆ, ಆಗ ಈ ದಾನದ ಬ್ಲಡ್ ಗ್ರೂಪ್ ಈ ತರ ಇದೆ, ಈ ಸ್ಟೇಟಸ್ ನಾವು ಇಲ್ಲಿ ಕೊಟ್ಟಿರ್ತೀವಿ, ಆ ತರ ನೋಡ್ಕೊಂಡು ಅವ್ರು ಲಿಸ್ಟ್ ಮಾಡಿ ಫೋನ್ ಕಾಲ್ಗಳು ಮಾಡ್ತಾ ಇರ್ತಾರೆ. ನಿಮ್ಮ ಪೇಷಂಟ್ಗೆ ಹಾರ್ಟ್ ತಯಾರಿದೆ, ಸ್ವೀಕರಿಸ್ತೀರಾ ಅಂತ ಕೇಳ್ತಾರೆ. ಆಗ ಬಹುಶಃ ಈ ರೋಗಿಗಳಿಗೆ ಯಾವುದಾದ್ರೂ ರೀತಿಯ ಪ್ರಶ್ನೆಗಳಿದ್ರೆ, ಅಂದ್ರೆ ಯಾವ ವಯಸ್ಸಿನವ್ರದ್ದು ಹಾಕ್ತಿದ್ದೀರಾ ಅಥವಾ ಯಾರಿಂದ ಹಾಕ್ತಿದ್ದೀರಾ, ಯಾವ ಜಾಗದಿಂದ ಹಾಕ್ತಿದ್ದೀರಾ, ಈ ರೀತಿ ಪ್ರಶ್ನೆಗಳನ್ನ ರೋಗಿಗಳು ಕೇಳ್ಬೋದಾ ಅಥವಾ ಕೇಳ್ತಾರಾ? ಇಲ್ಲಿ ಕೇಳಕ್ಕೆ ಅವ್ರಿಗೆ ಹಕ್ಕು ಇಲ್ಲ, ಮತ್ತೆ ಹೇಳೋದು ಇಲ್ಲ. ಯಾಕಂದ್ರೆ ಕಾನ್ಫಿಡೆನ್ಶಿಯಾಲಿಟಿ ಡೋನರ್ ಯಾರು ಕೊಟ್ಟಿದಾರೋ ಅವ್ರದ್ದು ಬಗ್ಗೆ ನಾವು ಅವ್ರು ಯಾವ ಧರ್ಮ ಇರಲಿ, ಯಾವ ಜಾತಿ ಇರಲಿ, ನಾವು ಅದು ಮಹಾದಾನ, ಅದಕ್ಕೆ ನಾವು ಯಾವುದು ರೀತಿಯಲ್ಲಿ ಡೋನರ್ ಬಗ್ಗೆ ನಾವು ಹೇಳೋದಿಲ್ಲ. ಅವ್ರು ಸ್ವೀಕರಿಸ್ತಾ ಇರೋರು ಅರ್ಥ ಮಾಡ್ಕೋಬೇಕು ದಟ್ ಇದು ಪುಣ್ಯ ದಾನ ಮಾಡಿರೋದು, ಇದು ಮಹಾದಾನ. ಸೊ ಅದನ್ನ ಇದಕ್ಕಿಂತ ದೊಡ್ಡ ದಾನ ಯಾರು ಇಲ್ಲ, ಯಾರು ಯೂಶಲಿ ಕೇಳೋದಿಲ್ಲ. ಯಾಕಂದ್ರೆ ಅಂತ ಎಲ್ಲಾರು ಇರ್ತಾರೆ, ಯಾಕಂದ್ರೆ ತುಂಬಾ ಶಾರ್ಟೇಜ್ ಇದೆ ನಮಗೆ ಈ ಹಾರ್ಟ್ಗಳು ಸಿಗಕ್ಕೆ. ನಮಗೆ ರೆಸಿಪಿಯೆಂಟ್ಸ್ ಲಕ್ಷಾನ್ಗಟ್ಟಲೆ ಇದ್ದಾರೆ ಜಗತ್ತಲ್ಲಿ, ಬಟ್ ಸಾವಿರಾರು ಗಟ್ಟಲೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋದು ವರ್ಷದಲ್ಲಿ. ಸೊ ಸಿಕ್ಕಿದ್ರೆ ಸಾಕಪ್ಪ ಅಂತ ಇರ್ತಾರೆ ಎಲ್ಲರೂ. ಇನ್ನು ಭಾರತ ದೇಶದಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ ಸುಮಾರು ಅಂಕಿ ಅಂಶವನ್ನ ನೋಡಿದಾಗ ಎಷ್ಟು ಟ್ರಾನ್ಸ್ಪ್ಲಾಂಟ್ಗಳನ್ನ ತಾವು ಮಾಡ್ತೀರಿ? ಇದರಲ್ಲಿ 100, 125, 150 ಹಂಗೆ ವೇರಿ ಆಗ್ತಾ ಇರುತ್ತೆ, ಅದು ಡೋನರ್ಗಳ ಪ್ರಕಾರ. ಬಟ್ ನಮಗೆ ತುಂಬಾ ರೆಸಿಪಿಯೆಂಟ್ಸ್ ಇದ್ದಾರೆ, ಬಟ್ ದಾನ ಮಾಡೋರು ಕಮ್ಮಿ ಇದ್ದಾರೆ.
ಅದೇ ಪ್ರಾಬ್ಲಮ್. ಅದಕ್ಕೆ ನಾವೆಲ್ಲರೂ ಹೇಳಿದ್ದು ಎಲ್ಲರೂ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಇದು ದುಃಖವಾದ ಸಮಯದಲ್ಲಿ ದಾನ ಮಾಡೋದು ತುಂಬಾ ಕಷ್ಟ. ಬಟ್ ಎಲ್ಲರೂ ಅನ್ಕೋಬೇಕು ಇದಕ್ಕಿಂತ ದೊಡ್ಡ ದಾನ ಎಲ್ಲೂ ಮಾಡೋಕ್ಕಾಗೋದಿಲ್ಲ. ನಾವು ಗೋದಾನ, ಭೂದಾನ, ಯಾವ ಥರ ಬೇರೆ ಬೇರೆ ರೀತಿ ಜೀವಂತ ಇರುವಾಗ ನಾವು ಮಾಡ್ತೀವಿ. ಬಟ್ ಈ ಮಹಾದಾನ ಎಲ್ಲರದಕ್ಕಿಂತ ಇದೆ, ಯಾಕಂದ್ರೆ ಇದು ಜೀವದಾನ. ಇದಕ್ಕಿಂತ ದೊಡ್ಡ ದಾನ ಯಾರೂ ಮಾಡೋಕ್ಕಾಗಲ್ಲ. ಇನ್ನು ಈ ದಾನವನ್ನ ಮಾಡಬೇಕಾದ್ರೆ ಅಥವಾ ಕಸಿಯನ್ನ ನೀವು ಪ್ಲಾನ್ ಮಾಡಿದ್ದೀರಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಅದನ್ನ ಯಾವ ರೀತಿ ನಿರ್ಧರಿಸ್ತೀರಿ? ಅಂದ್ರೆ ಅದೇ ಲೊಕೇಶನ್ ನಲ್ಲಿ ಅದೇ ಜಾಗದಲ್ಲಿರೋ ಹತ್ತದಲ್ಲಿರೋರೀಗ ಯಾವ ರೀತಿ? ಯಾಕಂದ್ರೆ ಅರ್ಜೆನ್ಸಿ ಪ್ರಕಾರ ತಾವು ನೋಡಿದ್ರೆ ಇವ್ರು ಬೇರೆ ಜಾಗದಲ್ಲಿ ಇರಬಹುದು. ಹೌದು, ಇದಕ್ಕೆ ಇದ್ರಲ್ಲೂ ಅಲೋಕೇಶನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಯಾವತ್ತು ಹತ್ರದಲ್ಲಿರುವಾಗ, ಅಂದ್ರೆ ಇವಾಗ ಅದೇ ಸಿಟಿಯಲ್ಲಿದ್ರೆ ಯಾವತ್ತು ಸುಲಭವಾಗಿ ಆಗತ್ತೆ. ಅದೇ ಆಸ್ಪತ್ರೆ ಅದೇ ಜಾಗದಲ್ಲಿ ಅಥವಾ ಪೀರಿಯಡ್ ಅದು ನಾವು 6 ಗಂಟೆ ಇಲ್ಲಿಂದ ಅಲ್ಲಿಗೆ ಮಾಡ್ಬೇಕಾದ್ರೆ ಯಾವತ್ತು ಲೋಕಲ್ ಏರಿಯಾ ಫಸ್ಟ್ ಪ್ರಾಮುಖ್ಯತೆ ಕೊಡ್ತೀವಿ. ಇಲ್ಲಿ ಯಾರು ಇಲ್ಲ ಸ್ವೀಕರಿಸ್ಕೊಳ್ಳೋಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬೇರೆ ಬೇರೆ ಜಾಗಕ್ಕೆ ನೋಡ್ತೀವಿ. ಆಗ ರೀಜನಲ್ ಏರಿಯಾ ಅಲ್ಲಿ ನೋಡ್ತೀವಿ. ಈಗ ನೀವು ಕೇಳಿರ್ಬಹುದು, ಚೆನ್ನೈಯಿಂದ ಬೆಂಗಳೂರಿಗೆ ಒಂದ್ಸತಿ ಹಾರ್ಟ್ ಬಂತು, ಆಗ ನಾವು ಎಲ್ಲ ಪ್ರಿಪೇರ್. ಗ್ರೀನ್ ಕಾರಿಡಾರ್ ಅಂತ ನೀವೆಲ್ಲ ಕೇಳ್ತೀವಲ್ಲ, ನಮ್ಗೆ ಎಷ್ಟು ಟೆನ್ಷನ್ ಅಲ್ಲಿ ಇರ್ತೀವಿ ಅಂದ್ರೆ ಪೊಲೀಸ್ ಅವರನ್ನು ಫೋನ್ ಮಾಡಿ ನಮ್ಗೆ ರೋಡ್ ಅಡ್ಡ, ನಮ್ಗೆ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್, ಅದಕ್ಕೆ ಎಲ್ಲರನ್ನ ನಿಲ್ಲಿಸ್ಬಿಟ್ಟು ಆಂಬ್ಯುಲೆನ್ಸ್ ಈ ಕಡೆಯಿಂದ ಶುರು ಆಗಿದ ತಕ್ಷಣ ದಡೀರಂತ ಈ ಕಡೆ ಬರ್ಬಿಡ್ಬೇಕು, ಆ ತರ ಮಾಡಿರ್ತೀವಿ. ಯಾಕೆ ಇದಕ್ಕೆ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಕ್ಲಾಕ್ ಇಸ್ ಟಿಕ್ಕಿಂಗ್ ಅಂತ ನಾವು ಹೇಳ್ತೀವಿ. ನಮಗೆ ಟಕ್ 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 ಅದು ಬಂದ್ರೆ ತಕ್ಷಣ ನಾವು ಬಂದಿದ್ದು ಒಂದೇ ಅಲ್ಲ, ಬಂದ್ಬಿಟ್ಟು ನಾವು ಆ ಇನ್ನೊಂದು ಪೇಷಂಟ್ ಓಪನ್ ಮಾಡಿ ತೆಗೆದು ಆ ಹೃದಯ ತೆಗಿಬೇಕು, ಮತ್ತೆ ಇದನ್ನು ಹಾಕಬೇಕು. ಸೊ ಅದಕ್ಕೆ ಟೈಮ್ ತಗೊಳತ್ತೆ. ಸೊ ಎಲ್ಲ ನಾವು ಈಗ ಕೋಆರ್ಡಿನೇಟ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಆಗ ಪೊಲೀಸು ಎಲ್ಲರೂ ಬಂದು ಹೇಳ್ತೀನಿ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪೊಲೀಸು ಅವರೆಲ್ಲರೂ. ನಮ್ಗೆ ಸಮಾಜದ ಎಲ್ಲಾ ಜನ ಸೇರ್ಬೇಕು ಇದು ಒಂದು ಆಗಕ್ಕೆ. ಹೌದು, ಅಂದ್ರೆ ತಾವೀಗ ತಾನೇ ಹೇಳಿದ್ರಿ ಗ್ರೀನ್ ಕಾರಿಡಾರ್ ಅಂತ ಹೇಳಿ. ಈ ಒಂದು ಕಸಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಬರೀ ಒಂದು ವೈದ್ಯಕೀಯ ಟೀಮ್ ಮಾತ್ರ ಮುಖ್ಯ ಆಗೋದಿಲ್ಲ. ತಾವು ಹೇಳ್ದಾಗೆ ಇದು ಸಮಾಜ ಒಟ್ಟಾಗಿ ಬಂದು, ಮುಖ್ಯವಾಗಿ ಈ ಗ್ರೀನ್ ಕಾರಿಡಾರ್ ನಲ್ಲಿ ವೈದ್ಯಕೀಯ ಟೀಮ್ ಅನ್ನ ಬಿಟ್ಟು ಬೇರೆ ಯಾವ ಫಂಕ್ಷನ್ ಅವರು ಇದರಲ್ಲಿ ಶಾಮೀಲಾಗಿರ್ತಾರೆ? ಇದರಲ್ಲಿ ಮೇನ್ಲಿ ಪೊಲೀಸ್ ಅವರು ನಮ್ಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಆಂಬ್ಯುಲೆನ್ಸ್ನವರು, ಆತರ ಅಲ್ಲಿದು ಡಾಕ್ಟರ್ಸು ನರ್ಸಸ್ಸು, ಈ ಕಡೆದು ಡಾಕ್ಟರ್ಸು ನರ್ಸಸ್ಸು ಎಲ್ಲರೂ ಒಟ್ಟು ಕೂಡಿ ಮಾಡಬೇಕು. ಈಗ ನಾವು ತೆಗಿತಾ ಇದೀವಿ ಅಂತ ಇಲ್ಲಿ ಬಂದಾಗ ಈ ಕಡೆ ಇವರು ನಾವು ರೆಡಿ ಇರಬೇಕು. ಪೇಷಂಟ್ ಈ ಕಡೆಯಿಂದ ಆ ಕಡೆಗೆ ಪ್ಲೇನಲ್ಲಿ ಕಳಿಸ್ಬೇಕಾದ್ರೆ ಪ್ಲೇನ್ ಲ್ಯಾಂಡ್ ಆಗಿದ್ಯಾ, ಈ ಕಡೆ ಬಂದಿದ್ಯಾ, ಆತರ ಹಂಗೆ ಆಂಬ್ಯುಲೆನ್ಸ್ ಬಾಗ್ಲಿಗೆ ಬಂದಿದ್ಯಾ, ನಮ್ಮ ಹತ್ರ ನಮ್ಮ ಆಪರೇಷನ್ ಥಿಯೇಟರ್ ಬಂದಿದ್ಯಾ, ಆತರ ಒಂದೊಂದು ಸ್ಟೆಪ್ ಅಲ್ಲೂ ನಮಗೆ ಇನ್ಫಾರ್ಮೇಶನ್ ಬರ್ತಾ ಇರಬೇಕು. ಇದು ತುಂಬಾ ಕ್ಲೋಸ್ ಕೋಆರ್ಡಿನೇಷನ್ ಬೇಕು. ಅದಕ್ಕೆ ಎಲ್ಲರೂ ಬರಬೇಕು, ಸೇರ್ಬೇಕು. ಹೌದು. ಇನ್ನು ಡಾಕ್ಟರ್, ಈ ದಾನಿಗಳ ಸಂಖ್ಯೆ ಬಹಳ ಕಡಿಮೆ, ಇದಕ್ಕೆ ಕಾರಣಗಳೇನಿರಬಹುದು? ತುಂಬಾ ಮೂಢನಂಬಿಕೆಗಳು ತುಂಬಾ ಇದೆ. ಅಂದ್ರೆ ಪೀಪಲ್ ಎಲ್ಲ ಮಿತ್ಸ್ ಅಂತ ಹೇಳ್ತೀವಿ. ಅಯ್ಯೋ ಇವ್ರು ಕೊಡಕ್ಕಾಗಲ್ಲ, ನಾವು ಸತ್ತ ಮೇಲೆ ನಾವು ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ, ಆ ಥರ ಅಂತ ತುಂಬಾ ಮೂಢನಂಬಿಕೆಗಳಿದೆ. ಇದು ಎಲ್ಲ ಸುಳ್ಳು, ಯಾವ ಧರ್ಮನೂ ಹೇಳಿಲ್ಲ ಇದು. ಇವೆಲ್ಲ ನಾವು ಹೇಳ್ತಾ ಇರೋದು. ನಾನು ಒಂದೇ ಹೇಳೋದು, ನಾವು ಎಲ್ಲ ಜೀವನದಲ್ಲಿ ನಾವು ದಾನ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳಿ, ಇದು ಜೀವದಾನ. ಯಾರು ಇದಕ್ಕಿಂತ ದೊಡ್ಡ ದಾನ ಯಾರು ಮಾಡೋಕ್ಕಾಗಲ್ಲ. ನಮ್ಮ ಅಂತಿಮ ದಾನ ಅಂತ ಅನ್ಕೋಬೇಕು. ನಾವೆಲ್ಲರೂ ಹೇಳ್ತೀವಿ ನಾವು ಇದು ಮಾಡಬೇಕು ಅದು ಮಾಡಬೇಕು, ಅಂತಿಮ ದಾನ ಇದಕ್ಕಿಂತ ದೊಡ್ಡದು ಯಾರಿಲ್ಲ. ಆಮೇಲೆ ಇನ್ನೊಂದು, ಸಂಬಂಧಿಕರು ದುಃಖ ಅದರಲ್ಲಿ ಇರ್ತಾರೆ, ಆಗ ತುಂಬಾ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಅನ್ನೋದಕ್ಕೆ. ದುಃಖದ್ರಲ್ಲಿ ನಾನು ಇನ್ನೂ ದೊಡ್ಡ ಕೆಲಸ ಮಾಡಬೇಕು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ, ಬಟ್ ಜನರು ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ನಾನು ನಮಸ್ಕರಿಸ್ತೀನಿ. ಯಾಕಂದ್ರೆ ದುಃಖದ್ರಲ್ಲಿ ನನ್ನ ರಿಲೇಟಿವ್ ಹೋಗಿದ್ದಾನೆ ಆದ್ರೂ ದಾನ ಮಾಡ್ತೀನಿ ಅಂತ ಹೇಳ್ಕೊಳ್ಬೇಕಾದ್ರೆ ಅದು ಆ ಧೈರ್ಯ ಬೆಳೆಸ್ಕೊಳ್ಳೋಕೆ ತುಂಬಾ ಕಷ್ಟ. ಹೌದು, ಬಟ್ ಆದ್ರೆ ಜನ ಮಾಡ್ತಾರೆ. ನಾನು ಎಲ್ಲರಿಗೂ ಹೇಳ್ತೀನಿ, ಇದು ನಾವು ಮಾಡ್ತಾ ಇರೋದು ಮಹಾದಾನ ಅಂತ ಅನ್ಕೊಂಡು, ಜೀವದಾನ ಅಂತ ಅನ್ಕೊಂಡು ಮಾಡಿದ್ರೆ ಆಗ ಜನ ಜಾಸ್ತಿ ಕೊಡ್ತಾರೆ. ಬಟ್ ಯಾವ ಧರ್ಮ ಯಾವ ಜಾತಿ ಹೇಳಿಲ್ಲ ಅದು ಕೊಡಬೇಡಿ ಅಂತ, ಅದು ಒಂದು ಜ್ಞಾಪಕ ಇಟ್ಕೋಬೇಕು. ಇನ್ನು ಡಾಕ್ಟರ್, ಕೆಲವರಿಗೆ ಅಂಗವೈಕಲ್ಯ ಆಗತ್ತೆ, ಒಂದು ರೀತಿಯ ಕುರೂಪು ಉಂಟಾಗಬಹುದು,
ಒಬ್ಬ ಮನುಷ್ಯ ಹೋದ ನಂತರ ಈ ರೀತಿಯ ದಾನವನ್ನ ಮಾಡೋದ್ರಿಂದ ಯಾವ ರೀತಿ ಶರೀರವನ್ನ ಸಂಬಂಧಿಕರಿಗೆ ಕೊಡ್ತಾರೆ ಅದೆಲ್ಲದರ ಬಗ್ಗೆನೂ ಅವರಿಗೆ ಮೂಢನಂಬಿಕೆಗಳಿರಬಹುದಾ? ಹೌದು, ಬಟ್ ನಾವು ಒಂದು ಹೇಳ್ತೀವಿ, ನಾವು ಯಾವಾಗಲೂ ತುಂಬಾ ಗೌರವದಿಂದ, ಯಾಕಂದ್ರೆ ಇವರು ಮಹಾದಾನ ಮಾಡ್ತಾ ಇದ್ದಾರೆ ಅಂತ ನಾವು ತುಂಬಾ ಗೌರವದಿಂದ ನಾವು ಆ ಅಂಗಗಳನ್ನೆಲ್ಲ ತೆಗೆದು ಅವ್ರಿಗೆ ನೋಡಕ್ಕೆ ನಾರ್ಮಲ್ ಆಗಿರೋದಂಗೆ ಇರೋದಂಗೆ ಆದಷ್ಟು ನಾವು ಮಾಡಿ ಇಟ್ಟಿರ್ತೀವಿ. ಸೊ ದಟ್ ಇವರು ಅವ್ರ ಸಂಬಂಧಿಕರಿಗೆ ಬೇಜಾರಾಗಬಾರ್ದು ಅಂತ ಇರುತ್ತಲ್ಲ. ಸೊ ನಾವು ತುಂಬಾ ಗೌರವದಿಂದ ನಾವೆಲ್ಲ ಮಾಡಿ ಇಡ್ತೀವಿ. ಆಗ ಹೊರಗಡೆ ನೋಡ್ಲಿಕ್ಕೆ ನಾರ್ಮಲ್ ತರ ಇರೋದಂಗೆ ಆದಷ್ಟು ನಾವು ಮಾಡ್ತೀವಿ. ಇನ್ನು ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ತಾರೆ. ಮೆದುಳು ಮೊದಲೋ ಅಥವಾ ಹೃದಯ ಮೊದಲೋ ಯಾವುದು ಮುಖ್ಯ ಅಂತ? ಇದೇ ಹೇಳೋದು, ನಾನು ಯಾವಾಗ್ಲೂ ಹೇಳೋದು, ನಾವು ನಮ್ಮ ವ್ಯಕ್ತಿತ್ವ ಇರೋದು ಮೆದುಳಲ್ಲಿ. ನಾವು ಸೊ ನಮ್ಮ ಮೆದುಳು ಇದ್ರೆ ನಾನು ಇದೀನಿ ಅಂತ ಅನ್ಬೇಕು. ಅದೇ ಹೋದ ಮೇಲೆ ನಮ್ದು ಜೀವನೇ ಹೋಯ್ತು ಅಂತ ಲೆಕ್ಕ. ಅದಕ್ಕೆ ನಾವು ಹೇಳೋದು, ಹಿಂದಿನ ಕಾಲದವ್ರು ಹೇಳ್ತಿದ್ದೆ ಅಹಂ ಬ್ರಹ್ಮಾಸ್ಮಿ. ನಂದು ಅಹಮ್ಮೇ ಇಲ್ಲದೆ ಇರುವಾಗ ನಾನು ಎಲ್ಲಿದ್ದೀನಿ? ನಮ್ಮ ಆತ್ಮ ಹೊಟ್ಟೋಗ್ಬಿಟ್ಟಿರುತ್ತೆ. ಆಗ ಬರೀ ಬಡಿತಾ ಇರತ್ತೆ ಹೃದಯ, ಬಟ್ ಆತ್ಮ ಇರಲ್ಲ. ಸೊ ಇರುವಾಗ ಏನೇನು ಉಳ್ಕೊಂಡಿದೆಯೋ ಅದು ದಾನ ಮಾಡಿಬಿಡ್ಬೋದು. ಆಗ ಆ ದಾನ ಮಾಡಿದ್ರೆ ಪುಣ್ಯ ಬರುತ್ತೆ. ನಾವು ಹೇಳ್ತೀವಲ್ಲ, ನಾವು ಮಾಡಿದ ಕರ್ಮ ಇಲ್ಲಿರುವಾಗ ಇದೇ ಕಡೆ ಧರ್ಮ, ಅದು ಎಷ್ಟು ಪುಣ್ಯ ಬರುತ್ತೋ ನಮ್ಮ ಮುಂದಿನ ನಮ್ಮ ಧರ್ಮದ ಪ್ರಕಾರ ಏನು ಮುಂದೆ ನಾವು ಹೆವನ್ ಅಥವಾ ಹೆಲ್ ಅಂದರೆ ಸ್ವರ್ಗನ ನರಕ ನಾವು ಎಲ್ಲಿ ಹೋಗ್ತೀವೋ, ಬಟ್ ಇದಂತೂ ದಾನ ಮಾಡಿದ್ರಿಂದ ನಮಗೆ ಸ್ವರ್ಗ ಹೋಗೋಕ್ಕೆ ದಾರಿ ಅಂತ ನಾವು ಅನ್ಕೋಬೇಕು. ಹೌದು. ಇನ್ನು ಡಾಕ್ಟರ್, ಎಲ್ಲ ಆಸ್ಪತ್ರೆಗಳಲ್ಲಿ ಈ ಹೃದಯದ ಕಸಿ ಶಸ್ತ್ರಚಿಕಿತ್ಸೆಯನ್ನ ಮಾಡುವ ಒಂದು ಸವಲತ್ತುಗಳು ಇದೆಯೇ, ಅಥವಾ ಯಾವ ರೀತಿಯ ಆಸ್ಪತ್ರೆಗಳಲ್ಲಿ ಇದನ್ನ ಮಾಡೋದಕ್ಕೆ ಅನುಕೂಲ ಇದೆ? ಎಲ್ಲ ಕಡೆ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಇದನ್ನ ಎಲ್ಲ ಕಡೆ ಬಿಡೋದಿಲ್ಲ. ಯಾಕಂದ್ರೆ ಇದರಲ್ಲೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಇದರಲ್ಲಿ ನಾವು ನಮ್ಮ ಆಸ್ಪತ್ರೆ ನಾವು ಮಾಡ್ತೀವಿ ಅಂತ ತಯಾರಿದ್ರೆ ನಾವು ಸೋಟೋ ಅಂದ್ರೆ ಜೀವ ಸಾರ್ಥಕತೆ ತರ ರಿಜಿಸ್ಟ್ರೇಷನ್ ಆಗಬೇಕು, ಲೈಸೆನ್ಸ್ ಇರಬೇಕು. ಆಗ್ಲೇ ನಾವು ಆಮೇಲೆ ಅದಕ್ಕೆಲ್ಲ ನಿಯಮಗಳಿರುತ್ತೆ, ರೂಲ್ಸ್ ಇರುತ್ತೆ. ಈ ತರ ಈ ತರ ಇದೆಲ್ಲ ಇರಬೇಕು, ಇದೆಲ್ಲ ಮಾಡಬೇಕು, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋಕ್ಕೆ ಅಂತ ಇರ್ಬೋದು. ಬಟ್ ದಾನ ಮಾಡೋದು ತುಂಬಾ ಕಡೆಯಲ್ಲಿ ದಾನ ಮಾಡ್ಬೋದು. ನಮ್ಗೆ ಯಾವಾಗ ಹೇಳ್ತೀವೋ ಆಗ ಸೋಟೋ ಅವ್ರು ಜನ ಬಂದು ಮಾತಾಡಿ ಅವರೆಲ್ಲ ಇದು ಮಾಡ್ತಾರೆ, ಆಗ ಟ್ರಾನ್ಸ್ಪ್ಲಾಂಟೇಶನ್. ಸೊ ಸ್ವೀಕರಿಸೋದಕ್ಕೆ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ದಾನ ಮಾಡಕ್ಕೆ ತುಂಬಾ ICUಗಳೆಲ್ಲ ಕೊಡ್ಬೇಕು. ಬಟ್ ಯಾರ ರೂಲ್ಸ್ ಏನಿರುತ್ತೆ, ಬ್ರೈನ್ ಡೆತ್ ಅಂದ್ರೆ ಮೆದುಳಿನ ಸಾವು ಡಿಕ್ಲೇರ್ ಮಾಡೋದಕ್ಕೆ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅದನ್ನೆಲ್ಲರೂ ಫಾಲೋ ಮಾಡಬೇಕು. ಅದಕ್ಕೆ ಅವರು ICUಗಳೆಲ್ಲ ಯೂಶಲಿ ಆಗೋದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ತೀವಲ್ಲ, ಅಲ್ಲೇ ಆಗುತ್ತೆ. ಸೊ ಯೂಶಲಿ ನಾಮಿನೇಟ್ ಮಾಡ್ತಾರೆ, ಇವರು ಮಾಡ್ಬೋದು, ಈ ವೈದ್ಯಕೀಯ ಮಾಡ್ಬೋದು ಅಂತ. ಸೊ ಎಲ್ಲ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಇದೆ ಇವಕ್ಕೆಲ್ಲ. ಮತ್ತೆ ಯಾವ ರೀತಿಯ ಖರ್ಚನ್ನ ರೆಸಿಪಿಯಂಟ್ ಅಥವಾ ಸ್ವೀಕಾರ ಮಾಡುವವರಿಗೆ ಬೀಳಬಹುದು? ಇದರಲ್ಲಿ ನಮ್ಮ ತುಂಬಾ ಸ್ಕೀಮ್ಗಳಿರುತ್ತೆ. ಅದರಲ್ಲಿ ಯೂಶಲಿ ನಮ್ಮದ್ರಲ್ಲಿ 10 ಲಕ್ಷವರೆಗೂ ಇದು ನಮ್ಮ ಸರ್ಕಾರ ಕೊಡುತ್ತೆ. ಆಮೇಲೆ ಒಂದಾದ್ರೆ ರೆಗ್ಯುಲರ್ ಆಗಿ ಈಗ ಯಾವ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಹಾಕಿರೋದ್ರಿಂದ ರಿಜೆಕ್ಷನ್ ಅಂದ್ರೆ ನಮ್ಮ ದೇಹ ಇದು ವಿದೇಶದ ಭಾಗ ಅಂತ ಅನ್ಕೊಂಡ್ಬಿಟ್ಟು ತಳ್ಳಕ್ ನೋಡತ್ತೆ. ಸೊ ಅದಕ್ಕೆ ಔಷಧಿಗಳನ್ನೆಲ್ಲ ಕೊಡಬೇಕಾಗತ್ತೆ. ಇದು ಅಂದಾಜಿಗೆ 8,000 to 10,000 ರೂಪಾಯಿ ಆಗ್ಬೋದು ತಿಂಗಳಿಗೆ ಖರ್ಚು. ಆಮೇಲೆ ರೆಗ್ಯುಲರ್ ಆಗಿ ಒಂದ್ಸತಿ ಟ್ರಾನ್ಸ್ಪ್ಲಾಂಟೇಶನ್ ಆದ್ರೆ ನಾವು ಹೇಳೋದು, ನಾವು ಡಾಕ್ಟರ್ಗಳು ಪೇಷಂಟ್ ಜೊತೆ ಮದುವೆ ಆಗ್ಬಿಟ್ಟಿದೀವಿ, ಬಿಡೋದಕ್ಕೆ ಆಗಲ್ಲ. ಅಂದ್ರೆ ನಾವು ಅವರು ನಮ್ದು ಒಂದು ರೆಗ್ಯುಲರ್ ಆಗಿ ಅವರು ಚೆಕಪ್ ಮಾಡ್ಬೇಕು, ನಮ್ಗು ಈ ಆಪರೇಷನ್ ಮಾಡಿರೋದ್ರಿಂದ ಆ ಪೇಷಂಟ್ ಮೇಲೆ ಪ್ರೀತಿ ಇರುತ್ತೆ. ಹೌದು, ಅದಕ್ಕೆ ನಾವು ನೋಡ್ತಾ ಇರ್ಬೇಕು. ಅವರು ರೆಗ್ಯುಲರ್ ಚೆಕಪ್ ಅವರು ಮಾಡಬೇಕು, ನಾವು ನೋಡ್ತಾ ಇರ್ಬೇಕು. ಏನಾದ್ರು ರಿಜೆಕ್ಷನ್ ಆಗ್ಬಾರ್ದು. ರಿಜೆಕ್ಷನ್ ಆಗ್ಬಿಟ್ರೆ ತಕ್ಷಣ ಔಷಧಿಗಳು ಕೊಡ್ಬೇಕು, ಯಾಕಂದ್ರೆ ಹಾರ್ಟ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಕಿಡ್ನಿ ಹೋದ್ರೆ ಇನ್ನೊಂದು ಡಯಾಲಿಸಿಸ್ ಮಾಡ್ಬೋದು, ಆದ್ರೆ ಹಾರ್ಟ್ ಹೋದ್ರೆ ಏನಿಲ್ಲ. ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು. ಇನ್ನು ವರ್ಷದಲ್ಲಿ ಸುಮಾರು ಎಷ್ಟು ಸಲ ಇವರು ಫಾಲೋ ಅಪ್ ಅಥವಾ ಒಂದು ಚಿಕಿತ್ಸೆಗೆ ಬರಬೇಕಾಗತ್ತೆ? ಇವರು ಶುರುವಲ್ಲಿ ತುಂಬಾ ಫ್ರೀಕ್ವೆಂಟ್ ಆಗಿ ಬರ್ತಾ ಇರ್ಬೇಕಾಗತ್ತೆ. ವಾರ ಈಗ ಆಪರೇಷನ್ ಆಗುತ್ತೆ, ಆಮೇಲೆ ವಾರಕ್ಕೆ ಕರಿತೀವಿ. ಆಮೇಲೆ ಬರ್ತಾ ನೋಡ್ಕೊಂಡು 2 ತಿಂಗಳು 3 ತಿಂಗಳು ಅಂತ ಹೇಳ್ಬಿಟ್ಟು 3 ತಿಂಗಳಿಗೆ ಕರಿತಾನೆ ಇರ್ತೀವಿ ರೆಗ್ಯುಲರ್ ಆಗಿ ಚೆಕಪ್. ಇನ್ನು ಈ ರೀತಿಯ ಶಸ್ತ್ರಚಿಕಿತ್ಸೆ ಮಾಡಿದವರು ಸುಮಾರು ಎಷ್ಟು
ಸಮಯದ ಕಾಲಾವಧಿ ಅವರಿಗೆ ಜಾಸ್ತಿ ಬಂದಿರಬಹುದು? ಇದರಲ್ಲಿ 8 ಯೂಶಲಿ 8 ಅಥವಾ 10 ವರ್ಷ ಟೈಮ್ ಹಂಗೆ ಸಿಗುತ್ತೆ ಯೂಶಲಿ. ಬಟ್ 30 ವರ್ಷವರೆಗೂ ಆಗಿರೋರೆಲ್ಲರೂ ಇರ್ತಾರೆ ಇದೆ. ಆದ್ರೆ ಒಂದು ಯಾವತ್ತು ಜ್ಞಾಪಕ ಇಟ್ಕೊಳ್ಳಿ, ನಾವು ಈ ನಂಬರ್ಗಳೆಲ್ಲ ಹೇಳುವಾಗ ಇವರೆಲ್ಲರೂ 1 ವರ್ಷ ಬದುಕ್ತಾ ಇರಲಿಲ್ಲ. 100% ಇವರೆಲ್ಲರೂ ತಿರೋಗ್ಬಿಡ್ತಾ ಇದ್ರು 1 ವರ್ಷದಲ್ಲಿ. ಇವ್ರ ನಾವು ಏನ್ ಟೈಮ್ ಅಂತೀವ ಅದು 2ನೇ ಜೀವನ. ಅದು ನಾವು ಎಷ್ಟು ಕೇರ್ ತಗೋತೀವ, ಪೇಷಂಟು ಕೇರ್ ತಗೋಬೇಕು, ನಾವು ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ರೆ ಅವ್ರಿಗೆ ಇವಾಗ 30 ವರ್ಷ 34 ವರ್ಷ ಎಲ್ಲ ಇರೋರೆಲ್ಲರೂ ಇದ್ದಾರೆ. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಸಂದೇಶ ಏನು ಡಾಕ್ಟರ್? ಹೇಳೋದು ಇದು ನಮ್ಮ ಹೃದಯದ ಚಿಕಿತ್ಸೆ ಒಂದೇ ಅಲ್ಲ, ಎಲ್ಲ ಅಂಗದಾನಗಳು ಮಹಾದಾನ. ನೀವೆಲ್ಲರೂ ಯೋಚನೆ ಮಾಡಿ, ಎಲ್ಲರೂ ಒಂದು ಡೋನರ್ ಕಾರ್ಡನ್ನು ಮಾಡಿ, ಇಲ್ಲದಿದ್ರೆ ನಿಮ್ಮ ಸಂಬಂಧಿಕರಿಗೆ ಬರೀರಿ, ಇಲ್ಲದಿದ್ರೆ ನಿಮ್ಮ ವಿಲ್ ಅಂತ ಹೇಳ್ತಾರ ಅದರಲ್ಲೂ ಬರೀರಿ. ಮತ್ತು ಎಲ್ಲರಿಗೂ ಹೇಳ್ಕೊಳ್ಳಿ. ಆಮೇಲೆ ನೀವು ಎಲ್ಲರೂ ನಾ ದಾನ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಆಗ ನಾವು ತುಂಬ ಜನಕ್ಕೆ 2ನೇ ಜೀವ ಸಿಗುತ್ತದೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಬಹಳ ಉತ್ತಮವಾದ ಸಂದೇಶವನ್ನ ಹಾಗೂ ಈ ಹೃದಯದ ಕಸಿ ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀರಿ. ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬ ಹೃದಯ ವಂದನೆಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಈ ಹೃದಯದ ಕಸಿ ಅಥವಾ ಹೃದಯದ ದಾನ ಇದೊಂದು ನಿಸ್ವಾರ್ಥ ಕ್ರಿಯೆಯಾಗಿದ್ದು ಇದಕ್ಕಿಂತ ಒಂದು ಮಹಾದಾನ ಬೇರೊಂದಿಲ್ಲ. ಆದ್ರಿಂದ ನಾವೆಲ್ಲರೂ ಹೆಚ್ಚಾಗಿ ದಾನವನ್ನ ಮಾಡಿ ಸಾರ್ಥಕತೆಯನ್ನ ಪಡೆಯೋಣ. ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳೋ ಸಮಯ. ಮತ್ತೆ ಭೇಟಿಯಾಗೋಣ. ನಿಮ್ಮ ಡಾಕ್ಟರ್ ಉಮಾ ಗೌತಮ್. ನಮಸ್ಕಾರ.